ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟ್ರಿಂಗ್ಸ್ ಅಂದರೆ ಏನು, ವಾಟ್ ಆರ್ ಸ್ಟ್ರಿಂಗ್ಸ್, ವೈ ಸ್ಟ್ರಿಂಗ್ಸ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಟ್ರಿಂಗ್ ಇಮ್ಯೂಟಬಿಲಿಟಿ, ಸ್ಟ್ರಿಂಗ್ ಆಪರೇಷನ್ಸ್ ಆ್ಯಂಡ್ ಒಂದು ಸಿಂಪಲ್ ಜಾವಾ ಎಕ್ಸಾಂಪಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವಾಗ ಡೆಫಿನಿಷನ್ ನೋಡ್ತೀನಿ ಅಂತ ಹೇಳಿದ್ರೆ, ಎ ಸ್ಟ್ರಿಂಗ್ ಇಸ್ ಎ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಅ ಸ್ಟ್ರಿಂಗ್ ಈಸ್ ಯೂಸ್ ಟು ಸ್ಟೋರ್ ಟೆಕ್ಸ್ಟ್ ಅಂತ ಇದೆ. ಓಕೆನಾ. ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ಅಬಿ ಅಂತ ಸೀಕ್ವೆನ್ಸ್ ಅಂತ ಹೇಳಿದ್ರೆ 1 by 1. ಇವಾಗ ಅಬಿಯಲ್ಲಿ ಎ ಬಿ ಎಚ್ ಐ ಒಂದೊಂದೊಂದು ಕ್ಯಾರೆಕ್ಟರ್, ಅದನ್ನ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಈ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ನ ಒಟ್ಟಿಗೆ ಸೇರಿ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಮತ್ತೆ ಈ ಸ್ಟ್ರಿಂಗ್ ಈಸ್ ಯೂಸ್ ಟು ಸ್ಟೋರ್ ಟೆಕ್ಸ್ಟ್. ಇವಾಗ ನೋಡಿ, ನೇಮ್ ಅನ್ನೋ ವೇರಿಯೇಬಲ್ ಅಲ್ಲಿ ನಾವು ಅಬಿಯನ್ನು ಸ್ಟೋರ್ ಮಾಡಿ, ವಿಚ್ ಇಸ್ ಆಫ್ ಟೈಪ್ ಸ್ಟ್ರಿಂಗ್. ಓಕೆನಾ. ಇದೇ ಥರ ಸೇಮ್ ಸಿಟಿ ಅನ್ನೋ ವೇರಿಯೇಬಲ್ ಅಲ್ಲಿ ಬ್ಯಾಂಗ್ಳೂರ್ ಅಂತ ಸ್ಟೋರ್ ಮಾಡಿದ್ದೀವಿ ಸ್ಟ್ರಿಂಗ್ನ, ವಿಚ್ ಇಸ್ ಆಫ್ ಟೈಪ್ ಸ್ಟ್ರಿಂಗ್. ಸೊ ಇದನ್ನ ಬಂದ್ಬಿಟ್ಟು ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಮತ್ತೆ ಸೊ ಎವ್ರಿ ಸ್ಟ್ರಿಂಗ್ಗೂ ಕೂಡ ಇವಾಗ ಅರೇಸಲ್ಲಿ ಯಾವ ಥರ ಇಂಡೆಕ್ಸಿಂಗ್ ಇತ್ತು, ಇದಕ್ಕೂ ಕೂಡ ಇಂಡೆಕ್ಸಿಂಗ್ ಇದೆ. ಇವಾಗ ಅಬಿಯಲ್ಲಿ ಎ ಅನ್ನೋದು 0th ಇಂಡೆಕ್ಸಲ್ಲಿ ಬರುತ್ತೆ, ಬಿ ಅನ್ನೋದು ಫಸ್ಟ್ ಇಂಡೆಕ್ಸಲ್ಲಿ ಬರುತ್ತೆ, ಆ್ಯಂಡ್ ಸೊ ಆನ್, ಆ ಥರ ಇರುತ್ತೆ. ಸೊ ಅದನ್ನು ಇವಾಗ ಯಾವ ಥರ ನಾನು ಆಕ್ಸೆಸ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಸೊ ಅದಕ್ಕೆ ನಾನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತಾ ಇದ್ದೀನಿ. ಇವಾಗ ಸ್ಟ್ರಿಂಗ್ S1 ಅಲ್ವಾ, ಈ ಲ್ಯಾಂಗ್ವೇಜ್ ಅಂತ ಇದೆ. ಲ್ಯಾಂಗ್ವೇಜು ನಾನು ಫಸ್ಟು ಇಂಡೆಕ್ಸಲ್ಲಿ ನಾನು ಆಕ್ಸೆಸ್ ಮಾಡಬೇಕು ಅಂದರೆ ಕ್ಯಾರೆಟ್ ಅಂತ ಒಂದು ಫಂಕ್ಷನ್ ಇದೆ. ಅಂದರೆ ಕ್ಯಾರೆಟ್ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ಅಟ್ ದ ಇಂಡೆಕ್ಸ್. ಓಕೆನಾ. ಇಂಡೆಕ್ಸ್ 0. ಇವಾಗ ನಾನು ಅದನ್ನು ರನ್ ಮಾಡ್ತಾ ಇದ್ದೀನಿ ಕೋಡು. ಸೊ ಈ ಕ್ಯಾರೆಟ್ ಅನ್ನೋದು ಒಂದು ಫಂಕ್ಷನ್. ಇದೇನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ರಿಟರ್ನ್ ದ ಕ್ಯಾರೆಕ್ಟರ್ ಅಟ್ ದ ಪರ್ಟಿಕ್ಯುಲರ್ ಇಂಡೆಕ್ಸ್. ಇವಾಗ 0th ಇಂಡೆಕ್ಸಲ್ಲಿ ಏನಿದೆ ಜೆ ಇದೆಯಲ್ಲ, ಅದನ್ನು ರಿಟರ್ನ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಸ್ಟ್ರಿಂಗ್ಸ್ ಆರ್ ಇಮ್ಯೂಟಬಲ್ ಅಂತ ಹೇಳ್ತೀವಿ. ಓಕೆನಾ. ಸ್ಟ್ರಿಂಗ್ಸ್ ಆರ್ ಇಮ್ಯೂಟಬಲ್ ಅಂತ ಹೇಳಿದ್ರೆ, ಒನ್ಸ್ ಸ್ಟ್ರಿಂಗ್ನ ನೀವು ಕ್ರಿಯೇಟ್ ಮಾಡಿದಾಗ ವಿ ಕೆನಾಟ್ ಚೇಂಜ್ ಇಟ್. ಸೊ ಅದ್ರದ್ದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಇವಾಗ ಸ್ಟ್ರಿಂಗ್ ಎಸ್ ಇಸ್ ಈಕ್ವಲ್ ಟು ಹೆಲೋ. ಓಕೆನಾ. ಇವಾಗ ಎಸ್ ಇಸ್ ಈಕ್ವಲ್ ಟು ಎಸ್ ಪ್ಲಸ್ ವರ್ಡ್. ಇವಾಗ ನಾನು ಎಸ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಗೆ ಏನಂತ ಬರುತ್ತೆ, ಔಟ್ಪುಟ್ ಹೆಲೋ ವರ್ಡ್ ಅಂತ ಬರುತ್ತೆ. ಸೊ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಔಟ್ಪುಟ್ ಹೆಲೋ ವರ್ಡ್ ಅಂತ ಬಂತು. ಫಸ್ಟ್ ನಾನು ಸ್ಟ್ರಿಂಗ್ ಎಸ್ ಇಸ್ ಈಕ್ವಲ್ ಟು ಹೆಲೋ ಅಂತ ಪ್ರಿಂಟ್ ಮಾಡಿದ್ದೀನಿ ಅಲ್ವಾ. ಸೊ ಹೆಲೋ ಅಂತ ಪ್ರಿಂಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ದೀನಿ, ಕನ್ಕ್ಯಾಟಿನೇಷನ್ ಮಾಡ್ತಾ ಇದ್ದೀನಿ. ಯಾವ ಥರ, ಸ್ಟ್ರಿಂಗ್ ಎಸ್ ಇಸ್ ಈಕ್ವಲ್ ಟು ಎಸ್ ಪ್ಲಸ್ ವರ್ಡ್. ಸೊ ಆಮೇಲೆ ನಾನು ಎಸ್ನ ಪ್ರಿಂಟ್ ಮಾಡಿದಾಗ ಏನಾಗುತ್ತೆ, ಹೆಲೋ ವರ್ಡ್ ಅಂತ ಬರುತ್ತೆ. ಸೊ ಈ ಆಬ್ಜೆಕ್ಟ್ ಚೇಂಜ್ ಆಯ್ತಲ್ಲ ಅಂತ ಕೇಳ್ಕೊಬೋದು. ಆ್ಯಕ್ಚುಲಿ ಆಬ್ಜೆಕ್ಟ್ ಚೇಂಜ್ ಆಗಿಲ್ಲ. ಸ್ಟ್ರಿಂಗ್ ಎಸ್ ಇಸ್ ಈಕ್ವಲ್ ಟು ಹೆಲೋ ಅಂತ ಕ್ರಿಯೇಟ್ ಮಾಡಿದಾಗ ಎಸ್ ಇಸ್ ಪಾಯಿಂಟಿಂಗ್ ಟು ಹೆಲೋ ಅಲ್ವಾ, ಆ ಎಲ್ಲೋ ಬಂದ್ಬಿಟ್ಟು ಡಿಲೀಟ್ ಆಗಿರಲ್ಲ. ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀವಿ, ಎಸ್ ಇಸ್ ಈಕ್ವಲ್ ಟು ಎಸ್ ಪ್ಲಸ್ ವರ್ಡ್ ಅಂದರೆ ಹೆಲೋ ವರ್ಡ್ ಅಂತ ನಾವು ಇದು ಮಾಡ್ತೀವಿ. ಅವಾಗ ಏನಾಗುತ್ತೆ, ಎಸ್ ಅನ್ನೋ ವೇರಿಯಬಲ್ ಇಸ್ ಪಾಯಿಂಟಿಂಗ್ ಟು ಹೆಲೋ ವರ್ಡ್. ದಟ್ ಡಸಂಟ್ ಮೀನ್ ಈ ಹೆಲೋ ಅನ್ನೋದು ಡಿಲೀಟ್ ಆಗಿದೆ ಅಂತ. ನಾನು ತೋರಿಸ್ತೀನಿ ಯಾವ ಥರ ಅಂತ ಹೇಳಿದ್ರೆ, ಇವಾಗ ಇನ್ನೊಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ. ಏನಂತ ಹೇಳಿ, S1 ಅಂತ. S1ಅಲ್ಲಿ ಎಸ್ನ ಸ್ಟೋರ್ ಮಾಡ್ತೀನಿ. ಓಕೆನಾ. ಇವಾಗ ಎಸ್ ಚೇಂಜ್ ಆಗಿದೆ, ಬಟ್ ನಾನು ಇವಾಗ ಏನಾದರೂ S1 ಪ್ರಿಂಟ್ ಮಾಡಿದ್ರೆ ನಿಮಗೆ ಹೆಲೋ ಅಂತ ಸ್ಟ್ರಿಂಗು ಅಲ್ಲೇ ಇರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಹೆಲೋ ಅನ್ನೋದು ಅಲ್ಲೇ ಇದೆ. ಅಂದರೆ ಓಲ್ಡ್ ಸ್ಟ್ರಿಂಗು ಒಂದ್ಸಲ ಕ್ರಿಯೇಟ್ ಮಾಡಿದ್ರೆ ಅದು ಸ್ಟ್ರಿಂಗು ಇಮ್ಯೂಟಬಲ್, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನಾವು ಕನ್ಕ್ಯಾಟಿನೇಷನ್ ಮಾಡಿದ್ರು ಕೂಡ ಅದು ಹೊಸ ಸ್ಟ್ರಿಂಗನ್ನ ಕ್ರಿಯೇಟ್ ಮಾಡುತ್ತೆ ಹೊರತು ಹಳೇದನ್ನ ಚೇಂಜ್ ಮಾಡಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎ ಸ್ಟ್ರಿಂಗ್ ಇಮ್ಯೂಟಬಿಲಿಟಿ. ಓಕೆನಾ. ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಇದ್ರ ಬಗ್ಗೆ ಏನೋ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಸ್ಟ್ರಿಂಗ್ ಇಮ್ಯೂಟಬಲ್ ಅಲ್ವಾ. ಸೊ ಈ ಏನಕ್ಕೆ ಸ್ಟ್ರಿಂಗ್ ಇಮ್ಯೂಟಬಲ್ ಅಂತ ಹೇಳಿದ್ರೆ ಒಂದು 3 ಕಾರಣಗಳು ಹೇಳ್ತೀನಿ. ಒಂದು, ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸು. ಆ್ಯಂಡ್ ಅನದರ್, ಮಲ್ಟಿ ಥ್ರೆಡಿಂಗ್ ಎನ್ವೈರನ್ಮೆಂಟಲ್ಲಿ ಥ್ರೆಡ್ ಸೇಫ್ಟಿ ಅನ್ನೋದು ತುಂಬ ಬಹಳ ಮುಖ್ಯ ಆಗುತ್ತೆ. ಆ ಥ್ರೆಡ್ ಸೇಫ್ಟಿನ ಪ್ರೊವೈಡ್ ಮಾಡೋಕ್ಕೆ ಸ್ಟ್ರಿಂಗು ಇಮ್ಯೂಟಬಲ್. ಆ್ಯಂಡ್ ಮತ್ತು ಇನ್ನೊಂದು ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಥ್ರೂ ಸ್ಟ್ರಿಂಗ್ ಪೂಲ್. ಓಕೆನಾ. ಈ ಸ್ಟ್ರಿಂಗ್ಸ್ ಎಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರೆ ಸ್ಟ್ರಿಂಗ್ ಪೂಲಲ್ಲಿ ಸ್ಟೋರ್ ಆಗಿರುತ್ತೆ ಅಲ್ವಾ. ಸೊ ಫಾರ್ ರಿಯೂಸಬಿಲಿಟಿ ಪರ್ಪಸ್. ಸೊ ಅದಕ್ಕೆ ಸ್ಟ್ರಿಂಗ್ ಬಂದ್ಬಿಟ್ಟು ಇಮ್ಯೂಟಬಲ್ ಆಗಿರುತ್ತೆ. ಓಕೆನಾ. ಈ ಇಮ್ಯೂಟಬಿಲಿಟಿ ಅನ್ನೋದು ಸ್ಟ್ರಿಂಗ್ಸ್ನ ಸೇಫ್ ಆ್ಯಂಡ್ ಎಫಿಷಿಯೆಂಟಾಗಿ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ತುಂಬ ಫಂಕ್ಷನ್ಸ್ ಬರುತ್ತೆ ಸ್ಟ್ರಿಂಗ್ಸಲ್ಲಿ. ಯಾವುದಂತ ಹೇಳಿದ್ರೆ, ಸ್ಟ್ರಿಂಗ್ಸಲ್ಲಿ ಲೆಂತ್ ಅಂತ ಒಂದು ಫಂಕ್ಷನ್ ಇದೆ. ಓಕೆನಾ. ಸೊ ಲೆಂತ್ ಫಂಕ್ಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಸ್ಟ್ರಿಂಗದು ಲೆಂತ್ ಎಷ್ಟಿದೆ ಅಂತ ಕೊಡುತ್ತೆ. ಇವಾಗ ಹೆಲೋ ಬಂದ್ಬಿಟ್ಟು 5 ಅಲ್ವಾ, 5 ಲೆಂತ್ ಇದೆ ಅಲ್ವಾ, ಅದ್ರದ್ದು 5 ಲೆಂತ್ ಕೊಡುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟ್ ಅಂತ ನೀವು ನೋಡಿದೆ ಅಂದರೆ ಪರ್ಟಿಕ್ಯುಲರ್ ಇಂಡೆಕ್ಸಲ್ಲಿ ಕ್ಯಾರೆಕ್ಟರ್ ಎಷ್ಟಿದೆ ಅಂತ ಕೊಡುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಈಕ್ವಲ್ಸ್ ಅಂತ ಮೆಥಡ್ ಇದೆ. ಸ್ಟ್ರಿಂಗ್ S1 ಇಸ್ ಈಕ್ವಲ್ ಟು ಹೆಲೋ ಅಂತ ಇರುತ್ತೆ. ಓಕೆನಾ. ಇದು S1 ಅಂತ ಮಾಡೋಣ, ಇದೆಷ್ಟು ಅಂತ ಮಾಡೋಣ, ಚೆನ್ನಾಗಿರುತ್ತೆ. ಎಷ್ಟು
ನೆಕ್ಸ್ಟ್ ಈಕ್ವಲ್ಸ್ ಮೆಥಡ್ ಅಂತ ಬರುತ್ತೆ. ಈಕ್ವಲ್ಸ್ ಮೆಥಡ್ ಬಂದ್ಬಿಟ್ಟು ಅದ್ರ ಕಂಟೆಂಟ್ ಕಂಪ್ಯಾರಿಸನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. S1 ಈಕ್ವಲ್ ಟು S2. ಇವಾಗ S1 ಹೆಲೋ ಹೆಲೋ ಎರಡು ಸೇಮ್ ಇರೋದ್ರಿಂದ ಇವಾಗ ಏನಾಗುತ್ತೆ, ನಮಗೆ ಟ್ರೂ ಅಂತ ಔಟ್ಪುಟ್ ಬರುತ್ತೆ. ನೀವು ನೋಡ್ಬೋದು ಪ್ರೋಗ್ರಾಮ್ ಟ್ರೂ ಅಂತ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈಕ್ವಲ್ಸ್ ಆಪರೇಟರ್ ಇದೆ. ಈಕ್ವಲ್ಸ್ ಆಪರೇಟರ್ ಬಂದ್ಬಿಟ್ಟು ಅದೇ ಸೇಮ್ ಇದೆ, S1 ಈಕ್ವಲ್ ಟು S2 ಅಂತ ಹಾಕಿದ್ರೆ ನಿಮಗೆ ಫಾಲ್ಸ್ ಅಂತ ಬರುತ್ತೆ. ಯಾಕಂತ ಹೇಳಿದ್ರೆ ಅದ್ರದ್ದು ಮೆಮೊರಿ ಲೊಕೇಶನ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರೋದ್ರಿಂದ. ಈ ಡಬಲ್ ಈಕ್ವಲ್ ಟು ಆಪರೇಟರ್ ಇದೆಯಲ್ಲ, ಸಾರಿ, ಇದು ಟ್ರೂ ಅಂತ ಬರುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಹೆಲೋ ಬಂದ್ಬಿಟ್ಟು S1 ಹೆಲೋ ಬಂದ್ಬಿಟ್ಟು ಸ್ಟ್ರಿಂಗ್ ಪೂಲ್ ಸ್ಟೋರ್ ಆಗಿರುತ್ತೆ ಅಲ್ವಾ. S1 ಅನ್ನೋದು ಪಾಯಿಂಟಿಂಗ್ ಟು ಹೆಲೋ, ಮತ್ತು S2 ಅನ್ನೋದು ಬಂದ್ಬಿಟ್ಟು ಕೂಡ ಸಿನ್ಸ್ ಸೇಮ್ ಕಂಟೆಂಟ್ ಇರೋದ್ರಿಂದ ಎಷ್ಟು ಕೂಡ ಹೆಲೋಗೆ ಪಾಯಿಂಟ್ ಆಗುತ್ತೆ. ಅಂದರೆ S1 ಅಂಡ್ S2 ರೆಫರೆನ್ಸ್ ವೇರಿಯೇಬಲ್ ಸೇಮ್ ಹೆಲೋ ಅನ್ನೋ ಇದಕ್ಕೆ ಪಾಯಿಂಟ್ ಆಗ್ತಾ ಇರುತ್ತೆ. ಇದು ಯಾಕೆ ಅಂತ ಹೇಳಿದ್ರೆ ರಿಯೂಸಬಿಲಿಟಿ ಪರ್ಪಸ್. ಓಕೆ, ಸ್ಟ್ರಿಂಗದು ರಿಯೂಸಬಿಲಿಟಿ ಸ್ಟ್ರಿಂಗ್ ಪೂಲಲ್ಲಿ ಈ ಥರ ಆಗುತ್ತೆ. ಸೊ ಅದಕ್ಕೆ ಎರಡದು ಅಡ್ರೆಸ್ ಸೇಮ್ ಇರೋದ್ರಿಂದ ನಿಮಗೆ ಇದು ಟ್ರೂ ಬರ್ತಾ ಇದೆ. ಇನ್ ಕೇಸ್ ಇದು ಟ್ರೂ ಬರಬಾರ್ದು ಅಂತ ಹೇಳಿದ್ರೆ ಇವಾಗ ನೋಡಿ, ಇಲ್ಲಿ ನಾನೇನು ಮಾಡ್ತೀನಿ, ನ್ಯೂ ಆಪರೇಟರ್ ಯೂಸ್ ಮಾಡಿಬಿಟ್ಟು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ, ಹೆಲೋ ಅಂತ. ಓಕೆನಾ. ಇವಾಗ S1 ಈಕ್ವಲ್ ಟು S2. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ಇವಾಗ ಬಂದ್ಬಿಟ್ಟು ಇದು ಫಾಲ್ಸ್ ಬರಬೇಕು. ಯಾಕಂತ ಹೇಳಿದ್ರೆ ನಾನು ನ್ಯೂ ಸ್ಟ್ರಿಂಗ್ ಆಪರೇಟರ್ ಕ್ರಿಯೇಟ್ ಮಾಡೋದ್ರಿಂದ ಅದು ಮೆಮೊರಿ ಲೊಕೇಶನ್ನು ಡಿಫ್ರೆನ್ಸ್ ಬರುತ್ತೆ. ಇದೊಂದು ಸೆಕೆಂಡು, ಇದು ಎಲ್ಲೋ ಹೆಚ್ಚು ಕ್ಯಾಪಿಟಲ್ ಕೊಡಬೇಕಿತ್ತು ನಾನು, ಅದಕ್ಕೆ ಅದು ಇನ್ನೊಂದು ಫಾಲ್ಸ್ ಬಂದಿದೆ. ಇವಾಗ ನೋಡ್ತಾ ಇರ್ಬೋದು, ಮಾಮೂಲಿ ಲೆಂತ್ ಬಂದ್ಬಿಟ್ಟು 5 ಬಂದಿದೆ. ಟ್ರೂ ಈಕ್ವಲ್ಸ್ ಮೆಥಡ್ ಬಂದ್ಬಿಟ್ಟು ಇದನ್ನು ಕಂಪೇರ್ ಮಾಡ್ತೀವಿ, ಅದು ಕಂಟೆಂಟ್ ಹೆಲೋ ಹೆಲೋ ಕಂಟೆಂಟ್ ಸೇಮ್ ಇದೆ. ಬಟ್ S1 ಡಬಲ್ ಈಕ್ವಲ್ ಟು ಎಷ್ಟು ಬಂದ್ಬಿಟ್ಟು ಫಾಲ್ಸ್ ಬಂದಿದೆ. ಯಾಕಂತ ಹೇಳಿದ್ರೆ ನಾನು ನ್ಯೂ ಆಪರೇಟರ್ ಯೂಸ್ ಮಾಡೋದ್ರಿಂದ ಹೊಸ ಸ್ಟ್ರಿಂಗ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿಬಿಟ್ಟು ಅದು ಬೇರೆ ಮೆಮೊರಿ ಲೊಕೇಶನಲ್ಲಿ ಇರುತ್ತೆ. ಸೊ ಅದಕ್ಕೆ ಅದು ಮೆಮೊರಿ ಲೊಕೇಶನ್ ಡಿಫ್ರೆಂಟ್ ಆಗಿರೋದ್ರಿಂದ ನಿಮಗೆ ಫಾಲ್ಸ್ ಅನ್ನೋದು ಬರುತ್ತೆ. ಓಕೆನಾ, ಇದು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟು ನಿಮಗೆ ಇಲ್ಲೊಂದು ಟೇಬಲ್ ಇದೆ. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಇದೆ ಆ್ಯಕ್ಚುಲಿ, ಟು ಕ್ಯಾರರೆ ಅಂತ ಹೇಳಿ, ಅದನ್ನು ಹೇಳೋದು ಮರ್ತೆ. ಸೊ ಇದು ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಟು ಕ್ಯಾರರೆ ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಇದು ಸ್ಟ್ರಿಂಗ್ ಇದೆ ಅಲ್ವಾ, ಸ್ಟ್ರಿಂಗನ್ನ ನಾವು ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಟು ಕ್ಯಾರರೆ ಅಂತ ಒಂದು ಮೆಥಡ್ ಇದೆ. ಈ ಕ್ಯಾರರೆ ಏನು ಮಾಡುತ್ತೆ, ಕ್ಯಾರೆಕ್ಟರ್ ಅರೇನ ರಿಟರ್ನ್ ಮಾಡುತ್ತೆ. ಕ್ಯಾರೆಕ್ಟರ್ CH ಇವಾಗ ನಾವು ಪ್ರಿಂಟ್ ಮಾಡೋಣ, ನೋಡೋಣ ಯಾವ ಥರ ಬರುತ್ತೆ ಅಂತ. S1 ಪ್ರಿಂಟ್ ಮಾಡೋಣ ಫಸ್ಟು, ಅದಾದಮೇಲೆ CHನ ಪ್ರಿಂಟ್ ಮಾಡೋಣ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಎರಡು ಹೆಲೋ ಹೆಲೋ ಅಂತ ಬರ್ತಾ ಇದೆ. ಓಕೆನಾ, ಇವಾಗ S1 ಅಲ್ಲಿ ಹೆಲೋ ಇದೆ. ಇದು CH ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ ಇಂಡೆಕ್ಸ್ನ ಕೊಡುತ್ತೆ. ಇದನ್ನೇನು ಮಾಡುತ್ತೆ, ಹೆಲೋ ಅಂತ ಇದೆಯಲ್ಲ, ಈ ಹೆಲೋನ ಡಿವೈಡ್ ಮಾಡುತ್ತೆ ಹಿಂಗೆ ಹೆಚ್ಚು ಈ ಎಲ್ಲು ಓ ಅಂತ. ಸೊ ಇದು ಈ ಥರ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಪರ್ಟಿಕ್ಯುಲರ್ ಕ್ಯಾರೆಕ್ಟ್ನ ಕೂಡ ಆಕ್ಸೆಸ್ ಮಾಡೋದು. ದಟ್ ಈಸ್ ನಥಿಂಗ್ ಬಟ್ ಟು ಕ್ಯಾರರೆ. ಅಂದರೆ ಇಟ್ ವಿಲ್ ಕನ್ವರ್ಟ್ ದ ಸ್ಟ್ರಿಂಗ್ ಟು ಕ್ಯಾರೆಕ್ಟರ್ ಅರೇ ಆಗಿ ಕನ್ವರ್ಟ್ ಮಾಡುತ್ತೆ. ಅದ್ರದ್ದು ಡಿಫ್ರೆನ್ಸ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಏನಪ್ಪ ಕ್ಯಾರೆಕ್ಟರ್ ಅರೇಗೂ ಮತ್ತು ಸ್ಟ್ರಿಂಗಿಗೂ ಡಿಫ್ರೆನ್ಸ್ ಅಂದರೆ, ನೀವು ಗೊತ್ತಿರೋ ಹಂಗೆ ಸ್ಟ್ರಿಂಗ್ ಬಂದ್ಬಿಟ್ಟು ಇಮ್ಯೂಟಬಲ್, ಬಟ್ ಕ್ಯಾರೆಕ್ಟರ್ ಅರೇ ಬಂದ್ಬಿಟ್ಟು ಮ್ಯೂಟಬಲ್. ನಾವು ಅದನ್ನು ಚೇಂಜ್ ಮಾಡ್ಬೋದು, ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ ಇಂಡೆಕ್ಸ್ನ ನಾವು ಚೇಂಜ್ ಮಾಡ್ಕೊಬೋದು. ಓಕೆನಾ. ಮತ್ತು ಸ್ಟ್ರಿಂಗನ್ನ ಯೂಸ್ಡ್ ಫಾರ್ ಟೆಕ್ಸ್ಟ್. ಓಕೆನಾ, ಟೆಕ್ಸ್ಟ್ ಸ್ಟೋರ್ ಮಾಡೋಕ್ಕೆ ನಾವು ಸ್ಟ್ರಿಂಗ್ನ ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರ್ ಅರೇ ಬಂದ್ಬಿಟ್ಟು ಮಾಡಿಫಿಕೇಷನ್ಸ್, ಇವಾಗ ಏನಾದ್ರು ಇನ್ಸರ್ಷನ್ನು, ಯಾವ್ದಾದ್ರು ಡಿಲೀಷನ್, ಯಾವ್ದಾದ್ರು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕ್ಯಾರರನ್ನು ಯೂಸ್ ಮಾಡ್ತೀವಿ. ಸ್ಟ್ರಿಂಗಲ್ಲಿ ಯಾವ ಥರ ಸ್ಟೋರ್ ಆಗಿರುತ್ತೆ, ಡಬಲ್ ಕೋಟ್ಸಲ್ಲಿ ಸ್ಟೋರ್ ಆಗಿರುತ್ತೆ ಅಲ್ವಾ. ಸ್ಟ್ರಿಂಗ್ನ ರೆಪ್ರೆಸೆಂಟ್ ಮಾಡೋದು ಡಬಲ್ ಕೋಟ್ಸಲ್ಲಿ ಫುಲ್ಲು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇರುತ್ತೆ. ಅದೇ ಕ್ಯಾರೆಕ್ಟರ್ ಅರೇ ಅಂದರೆ ಒಂದೊಂದು ಕ್ಯಾರೆಕ್ಟರು ಸಿಂಗಲ್ ಕೋಟ್ಸಲ್ಲಿ ಎನ್ಕ್ಲೋಸ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ಸ್ಟ್ರಿಂಗ್ ಆ್ಯಂಡ್ ಕ್ಯಾರೆಕ್ಟರ್ ಅರೇ ಡಿಫ್ರೆನ್ಸು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇಂಟರ್ವ್ಯೂ ಪ್ರಾಬ್ಲಮ್ಸ್. ಇಂಟರ್ವ್ಯೂಲೆಲ್ಲ ಬಂದು ಸ್ಟ್ರಿಂಗ್ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರಲ್ವಾ. ಸೊ ಏನೇನು ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ, ಒಂದು ರಿವರ್ಸ್ ಸ್ಟ್ರಿಂಗು ರಿವರ್ಸ್ ಮಾಡಿ ಅಂತ ಕೇಳ್ತಾರೆ. ಚೆಕ್ ಪ್ಯಾಲಿಂಡ್ರೋಮು, ಇವಾಗ ಮಾಮ್ ಅಂತ ಇರುತ್ತೆ, ಇಲ್ಲ ಲೆವೆಲ್ ಅಂತ ಇರುತ್ತೆ, ಅವೆರಡು ಪ್ಯಾಲಿಂಡ್ರೋಮ್ ಅಂದರೆ ಉಲ್ಟಾ ಮಾಡಿದ್ರು ಕೂಡ ಸೇಮ್ ಇದೇ ಬರುತ್ತೆ ಅನ್ನೋದನ್ನ ಚೆಕ್ ಮಾಡೋದು. ನೆಕ್ಸ್ಟ್ ಓವೆಲ್ಸ್ ಯಾವುದು, AEIOU, ಅದರಲ್ಲಿ ಎಷ್ಟು ಓವೆಲ್ಸ್ ಇದೆ ಅನ್ನೋದು. ಫಸ್ಟ್ ನಾನ್ ರಿಪೀಟಿಂಗ್ ಕ್ಯಾರೆಕ್ಟರು, ಅನಾಗ್ರಾಮು, ಲಾಂಗೆಸ್ಟ್ ಸಬ್ಸ್ಟ್ರಿಂಗು, ಸ್ಟ್ರಿಂಗ್ ಕಂಪ್ರೆಷನ್ ಆ್ಯಂಡ್ ಪ್ಯಾಟರ್ನ್ ಮ್ಯಾಚಿಂಗು. ಸೊ ಇವೆಲ್ಲ ಕೂಡ ಸ್ಟ್ರಿಂಗ್ ರಿಲೇಟೆಡ್ ಕ್ವಶನ್ಸ್ ಇಂಟರ್ವ್ಯೂಲ್ಲಿ ಕೇಳೋದು. ಸೊ ನೆಕ್ಸ್ಟು ಒಂದು ಎಕ್ಸಾಂಪಲ್ ನೋಡೋಣ ಸ್ಟ್ರಿಂಗ್ ಇದು. ನಾನು ಇಲ್ಲೊಂದು ಎಕ್ಸಾಂಪಲ್ ಆಲ್ರೆಡಿ ರೆಡಿ ಮಾಡಿದ್ದೀನಿ, ಟೈಮ್ ಕನ್ಸ್ಯೂಮ್ ಆಗಬಾರ್ದು ಅಂತ ಹೇಳಿ ನಾನು ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ ನಿಮಗೋಸ್ಕರ.
ನೋಡಿ ಜಾವಾ ಅಂತ ಒಂದು ಸ್ಟ್ರಿಂಗ್ನ ತೊಗೊಂಬಿಟ್ಟು ಅದರದ್ದು ಲೆಂತು, ಫಸ್ಟ್ ಕ್ಯಾರೆಕ್ಟರು ಯೂಸಿಂಗ್ ಕ್ಯಾರೆಟ್ ಫಂಕ್ಷನ್ನು, ನೆಕ್ಸ್ಟ್ ಲಾಸ್ಟ್ ಕ್ಯಾರೆಕ್ಟರು, ಕ್ಯಾರೆಟ್ಟು ಎಸ್ ಟಿ ಆರ್ ಇದು ಯಾವ ಥರ ವರ್ಕ್ ಆಗುತ್ತಂತೆ ಸ್ಟ್ರಿಂಗ್ ಮೇಲೆ ಕ್ಯಾರೆಟ್ ಫಂಕ್ಷನ್ನ ಕರಿತಾ ಇದ್ದೀನಿ. ಇವಾಗ ಅದಕ್ಕೆ ನಾವು ಇಂಡೆಕ್ಸ್ ಪಾಸ್ ಮಾಡಬೇಕಲ್ಲ, ಇಂಡೆಕ್ಸ್ನ ಹೆಂಗೆ ಪಾಸ್ ಮಾಡ್ತೀರಾ, ಎಸ್ ಟಿ ಆರ್ ಡಾಟ್ ಲೆಂತ್ ಫಂಕ್ಷನ್ ಲೆಂತ್ ಹಾಕ್ದಾಗ ನಿಮಗೆ 4 ಬರುತ್ತೆ. ಬಟ್ ಇಂಡೆಕ್ಸ್ ಬಂದ್ಬಿಟ್ಟು ಸ್ಟಾರ್ಟ್ಸ್ ಫ್ರಮ್ 0, ಅದಕ್ಕೆ 4 -1 ಕೊಟ್ಟಿದ್ದೀವಿ. ಇಲ್ಲಿ 4 ಆದಮೇಲೆ ಎಸ್ ಟಿ ಆರ್ ಡಾಟ್ ಲೆಂತ್ -1 ಕೊಟ್ಟಾಗ ನಿಮಗೆ ಲಾಸ್ಟ್ ಕ್ಯಾರೆಕ್ಟರ್ ಬರುತ್ತೆ. ನೆಕ್ಸ್ಟ್ ಎಸ್ ಟಿ ಆರ್ ಬಂದ್ಬಿಟ್ಟು ಇದು ಸ್ಟ್ರಿಂಗ್ನ ಪ್ರಿಂಟ್ ಮಾಡ್ತೀವಿ. ಸೊ ಇದನ್ನು ರನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಟ್ರಿಂಗ್ ಲೆಂತ್ ಬಂದ್ಬಿಟ್ಟು 4 ಅಂತ ಬಂದಿದೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಅಟ್ ಇಂಡೆಕ್ಸ್ 0 ಜೆ ಅಂತ ಬಂದಿದೆ, ಲಾಸ್ಟ್ ಕ್ಯಾರೆಕ್ಟರ್ ಎ ಅಂತ ಬಂದಿದೆ, ಮತ್ತು ಸ್ಟ್ರಿಂಗು ಜಾವಾ ಅಂತ ಬಂದಿದೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ನಾವು ಸ್ಟ್ರಿಂಗ್ಸ್ ಬಗ್ಗೆ ತಿಳ್ಕೊಂಡ್ವಿ, ತುಂಬ ವಿಷಯಗಳನ್ನ ತಿಳ್ಕೊಂಡು, ಯಾಕದು ಇಮ್ಯೂಟಬಿಲಿಟಿ ಯಾವ ಥರ, ಮತ್ತು ನ್ಯೂ ಆಪರೇಟರ್ ಯೂಸ್ ಮಾಡಿ ನಾವು ಸ್ಟ್ರಿಂಗ್ನ ಕ್ರಿಯೇಟ್ ಮಾಡಿದ್ರೆ ಅದು ಯಾವ ಥರ ಸ್ಟೋರ್ ಆಗುತ್ತೆ, ಎಲ್ಲಿ ಸ್ಟೋರ್ ಆಗುತ್ತೆ, ಮತ್ತು ವಿತೌಟ್ ನ್ಯೂ ಆಪರೇಟರ್ ಯಾವ ಥರ ಸ್ಟೋರ್ ಆಗುತ್ತೆ. ಸೊ ಅದೆಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.